ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ನಾನು 7ನೇ ವಾರದಲ್ಲಿ ತಾಯಿಯಲ್ಲಿ ಏನೆಲ್ಲ ಬದಲಾವಣೆಯಾಗುತ್ತೆ, ಮಗುವಿನ ಡೆವಲಪ್ಮೆಂಟ್ ಹೇಗಿರುತ್ತೆ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ 7ನೇ ವಾರದಲ್ಲಿ ಮಗುವಿನ ಡೆವಲಪ್ಮೆಂಟು ಯಾವ ರೀತಿಯಲ್ಲಿ ಆಗುತ್ತೆ ಅಂತೇಳಿ ತಿಳಿಯೋಣ. ಈ ವಾರದಲ್ಲಿ ಮಗುವಿನ ಸೈಜು ಬ್ಲೂಬೆರಿ ಹಣ್ಣಿನ ಗಾತ್ರದಷ್ಟಿರುತ್ತೆ. ಅಷ್ಟು ಚಿಕ್ಕದಾಗಿ ನಿಮ್ಮ ಮಗುವಿನ ಸೈಜ್ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಮಗುವಿನ ಉದ್ದ 1 ಸೆಂಟಿಮೀಟರ್ನಷ್ಟು ಇರ್ಬೋದು. ಈ ವಾರದಲ್ಲಿ ಮಗುವಿನ ಕಣ್ಣು, ಕಿವಿ, ಬಾಯಿ, ಮೂಗು, ಮೆದುಳಿನ ಡೆವಲಪ್ಮೆಂಟು ಮತ್ತು ಕಿಡ್ನಿಯ ಡೆವಲಪ್ಮೆಂಟು, ಟೋಟಲಾಗಿ ಹೇಳಬೇಕಂದ್ರೆ ಎಲ್ಲ ವೈಟಲ್ ಆರ್ಗನ್ಸ್ಗಳು ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗಾಗಲೇ ಮಗುವಿನ ಅಂದರೆ ಭ್ರೂಣದ ಹಾರ್ಟ್ ಬೀಟ್ ಬಂದಿರುತ್ತೆ. ನೆಕ್ಸ್ಟ್ ಅದು ಹಾರ್ಟ್ ಡೆವಲಪ್ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಹಿಂದಿನ ವಾರದಲ್ಲಿ ಮೊಗ್ಗಿನ ರೀತಿಯಲ್ಲಿ ಕಾಣಿಸಿಕೊಂಡ ಕೈಕಾಲುಗಳು ಅಂದರೆ ಆರ್ಮ್ಬರ್ಡ್ಸ್ ಮತ್ತು ಲಿಂಬರ್ಡ್ಸ್ ಮತ್ತಷ್ಟು ರ್ಯಾಪಿಡಾಗಿ ಅಂದರೆ ಫಾಸ್ಟಾಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಅಂದರೆ ಕೈಕಾಲುಗಳಲ್ಲಿ ಬೆರಳುಗಳ ರಚನೆಯಾಗಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಹಿಂದಿನ ವಾರದಲ್ಲಿ ಸಿ ಶೇಪ್ನಲ್ಲಿ ಕಾಣಿಸಿಕೊಂಡ ಮಗುವಿನ ಆಕಾರ ಈ ವಾರದಲ್ಲಿ ಮಾನವನ ದೇಹದ ಆಕಾರದಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅದನ್ನು ಹ್ಯೂಮನ್ ಎಂಬ್ರಿಯೋ ಅಂತ ಕರಿತೀವಿ. ಈ ಸಂದರ್ಭದಲ್ಲಿ ಮಗುವಿನ ಬಾಡಿ ಲೈಟಾಗಿ ಮೂಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಿಷ್ಟು 7ನೇ ವಾರದಲ್ಲಿ ಭ್ರೂಣದಲ್ಲಿ ಆಗುವಂತಹ ಬದಲಾವಣೆಗಳು. ಇವಾಗ 7ನೇ ವಾರದಲ್ಲಿ ತಾಯಿಯಲ್ಲಿ ಏನೆಲ್ಲ ಬದಲಾವಣೆಯಾಗುತ್ತೆ, ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತವೆ, ಏನೆಲ್ಲ ಕೇರ್ ತಗೋಬೇಕು, ಯಾವೆಲ್ಲ ಡೇಂಜರಸ್ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಂಡಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ನಿಮಗೆ 7ನೇ ವಾರದಲ್ಲಿ ಅಂತ ನೋಡೋದಾದರೆ, ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಬೀಟಾ HCG ಮತ್ತು ಪ್ರೊಜೆಸ್ಟ್ರಾನ್ ಎಂಬ ಈ 2 ಹಾರ್ಮೋನ್ಗಳು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಇರುವುದರಿಂದ ನಿಮಗೆ ನಾಸಿಯಾ ಅಥವಾ ವಾಮಿಟಿಂಗ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಬೋದು. ನಿಮಗೆ ಒಂದು ವೇಳೆ ವಾಮಿಟಿಂಗ್ ಟಾಲ್ರೇಟ್ ಮಾಡಲಿಕ್ಕೆ ಆಗ್ತಾನೇ ಇಲ್ಲ ಅಂತ ಹೇಳಿದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಪ್ರೆಗ್ನೆನ್ಸಿ ಸೇಫ್ ಮೆಡಿಸಿನ್ ಬೇಕಾದರೆ ಪಡಿಬೋದು. ನಿಮ್ಮ ಹಾರ್ಟ್ ಬೀಟು ಈ ಒಂದು ಸಂದರ್ಭದಲ್ಲಿ ಜಾಸ್ತಿ ಇರುತ್ತೆ. ನಾರ್ಮಲಿಯಾಗಿ 70 to 80 ಬೀಟ್ಸ್ ಪರ್ ಮಿನಿಟ್ ಇರುತ್ತೆ. ಅಂದರೆ ಶಾರ್ಟ್ನೆಸ್ ಆಫ್ ಬ್ರೀತ್ ಅಂದರೆ ನಿಮಗೆ ಬೇಗ ಬೇಗ ಉಸಿರಾಡಬೇಕು ಅಂತ ಈ ರೀತಿ ನಿಮಗೆ ಫೀಲ್ ಆಗ್ಬೋದು. ತುಂಬ ಸುಸ್ತು ಕಾಣಿಸ್ಕೊಳ್ಬೋದು ಮತ್ತು ಯಾವಾಗಲೂ ನಿದ್ದೆ ಮಾಡ್ತಾನೆ ಇರಬೇಕು ಅಂತ ಈ ರೀತಿ ನಿಮಗೆ ಫೀಲ್ ಆಗ್ಬೋದು. ಮೂಡಲ್ಲಿ ವೇರಿಯೇಷನ್ ಆಗ್ಬೋದು. ಒಂದು ಸರಿ ನೀವು ಹ್ಯಾಪಿಯಾಗಿದ್ದರೆ ಇನ್ನೊಂದು ಸರಿ ನೀವು ತುಂಬ ಸ್ಯಾಡ್ ಆಗಿರ್ತೀರ. ಈ ರೀತಿ ನಿಮ್ಮ ಮೂಡಲ್ಲಿ ವೇರಿಯೇಷನ್ ಕಾಣಿಸ್ಕೊಳ್ಬೋದು. ಕಾನ್ಸ್ಟಿಪೇಷನ್ ಕಾಣಿಸ್ಕೊಳ್ಬೋದು. ಬ್ಯಾಕ್ ಪೇನು ಅಥವಾ ಸೊಂಟ ನೋವು ಕೂಡ ಕಾಣಿಸ್ಕೊಳ್ಬೋದು. ಇನ್ನು ಕೆಲವರಿಗೆ ಏನಾದರೂ ತಿನ್ನಬೇಕನ್ನೋ ಬಯಕೆ ಆದರೆ ಮತ್ತೆ ಕೆಲವರಿಗೆ ಏನು ತಿಂದ್ರೂ ವಾಮಿಟ್ ಮಾಡಬೇಕು ಅಂತ ಅನಿಸುತ್ತೆ. ಈ ರೀತಿ ನಿಮ್ಮಲ್ಲಿ ಬದಲಾವಣೆ ಕೂಡ ಕಾಣಿಸ್ಕೊಳ್ಬೋದು. ತಲೆ ಸುತ್ತುವ ಅನುಭವ ಕೂಡ ಆಗ್ಬೋದು. ಇವಾಗ ನೀವು ಏನೆಲ್ಲ ಕೇರ್ ತಗೋಬೇಕು, ಮನೆಯಲ್ಲಿ ಯಾವೆಲ್ಲ ಫುಡ್ಡನ್ನು ತಿನ್ನಬೇಕು, ಏನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ನಾನು ಮೊದಲೇ ತಿಳಿಸಿದ ಹಾಗೆ ಒಂದು ವೇಳೆ ನಿಮಗೆ ವಾಮಿಟಿಂಗ್ ಏನಾದರೂ ಜಾಸ್ತಿ ಇದ್ದರೆ ನೀವು ಅದನ್ನು ಮನೆಯಲ್ಲೇ ಯಾವುದಾದ್ರೂ ಒಂದು ರೆಮಿಡಿ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಬೇಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಅವರು ನಿಮಗೆ ಪ್ರೆಗ್ನೆನ್ಸಿ ಸೇಫ್ ಮೆಡಿಸನ್ನ ಕೊಡ್ತಾರೆ. ಇದಕ್ಕಿಂತ ಮುಂಚೆ ನೀವೇನಾದರೂ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿಲ್ಲ ಅಂತ ಹೇಳಿದರೆ ಈ ಸಂದರ್ಭದಲ್ಲಾದರೂ ನೀವು ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಕನ್ಸಲ್ಟ್ ಮಾಡಿದಾಗ ಅವರು ನಿಮಗೆ ಬ್ಲಡ್ ಟೆಸ್ಟು ಮತ್ತು ಸ್ಕ್ಯಾನ್ ಮಾಡಿ ಮಗು ಕರೆಕ್ಟ್ ಜಾಗದಲ್ಲಿ ಫಾರ್ಮ್ ಆಗಿ ಬೆಳೀತಾ ಇದೆಯಾ,
ಎಲ್ಲವೂ ಸರಿಯಾಗಿ ನಡೀತಾ ಇದೆಯಾ ಇಲ್ಲ ಅಂತೆಲ್ಲ ಅವರು ಟೆಸ್ಟ್ ಮಾಡಿ ನೋಡ್ತಾರೆ. ಇದರ ಜೊತೆಗೆ ನಿಮಗೇನಾದರೂ ಸಮಸ್ಯೆ ಇದೆಯಾ ಅಂದರೆ ಅದ್ರ ಜೊತೆಗೆ ನಿಮಗೆ ಬ್ಲಡ್ ಟೆಸ್ಟ್ ಕೂಡ ಮಾಡ್ತಾರೆ. ಲೈಕ್ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡ್ಬೋದು, ಅಥವಾ ಥೈರಾಯ್ಡಿಂದ ಏನಾದರೂ ಸಮಸ್ಯೆ ಇದೆಯಾ ನೋಡ್ತಾರೆ, ಶುಗರಿಂದು, ಬಿ ಪಿದು, ಮತ್ತು ವಿಟಮಿನ್ ಡಿ ಡಿಫಿಷಿಯನ್ಸಿ ಏನಾದರೂ ಇದೆಯಾ ಅಂತ ಕೂಡ ನೋಡ್ಬೋದು. ಯಾಕಂತ ಹೇಳಿದರೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ತಕ್ಷಣ ಎಲ್ಲವೂ ನಾರ್ಮಲ್ ಇದೆ ಅಂತ ಹೇಳಿ ಅಂದಾಜು ಮಾಡಲಿಕ್ಕೆ ಆಗೋದಿಲ್ಲ. ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸನ್ನು ತಪ್ಪದೇ ತೊಗೊಳ್ಬೇಕಾಗತ್ತೆ. ಅದರ ಜೊತೆಗೆ ಪ್ರೀನೆಂಟಲ್ ಸಪ್ಲಿಮೆಂಟ್ಸ್ಗಳನ್ನು ಕೂಡ ನೀವು ತೊಗೊಳ್ಬೇಕಾಗತ್ತೆ ವಿತ್ ಡಾಕ್ಟರ್ ಅಡ್ವೈಸ್. ಇನ್ನೊಂದು ಅಂಶ ನೀವು ಗಮನದಲ್ಲಿಟ್ಕೋಬೇಕು, 5 ಅಥವಾ 6ನೇ ವಾರದಲ್ಲಿ ನೀವೇನಾದರೂ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದರೆ ಭ್ರೂಣದ ಎದೆಬಡಿತ ಬಂದಿದೆಯಾ ಅಂಥೇಳಿ ಟೆಸ್ಟ್ ಮಾಡಿ ನೋಡ್ತಾರೆ. ಹಾಗಾಗಿ ನೀವು ಒಂದು ವೇಳೆ ಆ ಟೈಮಲ್ಲಿ ಹೋಗಿಲ್ಲ ಅಂತ ಹೇಳಿದರೆ 7ನೇ ವಾರದಲ್ಲಿ ಅಗತ್ಯವಾಗಿ ನೀವು ಹೋಗಬೇಕಾಗತ್ತೆ. ಭ್ರೂಣದ ಎದೆಬಡಿತ ಬಂದಿದೆಯಾ ಇಲ್ಲ ಅಂಥೇಳಿ ನೀವು ಟೆಸ್ಟ್ ಮಾಡೋದು ಅತ್ಯಗತ್ಯ. ಸೊ ನೀವು 2 ತಿಂಗಳು ತುಂಬಲಿ ನಾನು ಹೋಗ್ತೀನಿ ಅಥವಾ 3 ತಿಂಗಳು ಬಿಟ್ಟು ನಾವು ಹೋಗ್ತೀವಿ ಅಂತ ಹೇಳಿ ನೀವು ನೆಗ್ಲೆಕ್ಟ್ ಮಾಡ್ತಾ ಇರಬೇಡಿ. ಈ ಒಂದು ಸಂದರ್ಭದಲ್ಲಿ ಹೋದಾಗ ನಿಮಗೆ ಬ್ಲಡ್ ಟೆಸ್ಟ್ ಮಾಡಿದಾಗ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದರೆ ಸ್ಟಾರ್ಟಿಂಗಿಂದಲೇ ನೀವು ಟ್ರೀಟ್ಮೆಂಟನ್ನು ಪಡೆದುಕೊಳ್ಳೋದು ತುಂಬಾ ಒಳ್ಳೆಯದು. ಈ ಸಂದರ್ಭದಲ್ಲಿ ಕೆಲವರಿಗೆ ತುಂಬ ವಾಮಿಟಿಂಗ್ ಇರೋದ್ರಿಂದ ಅವರು ವೆಯ್ಟ್ ಲಾಸ್ ಆಗ್ತಾರೆ. ಇದರಿಂದ ನಿಮ್ಮ ಗರ್ಭದಲ್ಲಿ ಬೆಳೆಯುವ ಮಗುವಿಗೆ ಯಾವುದೇ ರೀತಿಯ ಪರಿಣಾಮವಾಗುವುದಿಲ್ಲ. ಮುಂಬರುವ ತಿಂಗಳುಗಳಲ್ಲಿ ನೀವು ವೆಯ್ಟ್ ಗೇನ್ ಆಗ್ತಾ ಹೋಗ್ತೀರಾ. ಆದಷ್ಟು ಟೆನ್ಷನ್ ಮಾಡೋದನ್ನು ಕಡಿಮೆ ಮಾಡಬೇಕಾಗತ್ತೆ. ಪಾಸಿಟಿವ್ ಆಗಿರಲಿಕ್ಕೆ ಪ್ರಯತ್ನ ಪಡಿ. ನೀರನ್ನು ಜಾಸ್ತಿ ಕುಡಿಬೇಕು, ಮತ್ತು ಅಟ್ಲೀಸ್ಟ್ ಒಂದು 8 ಅವರ್ಸ್ ಆದ್ರೂ ನೀವು ನಿದ್ದೆ ಮಾಡಬೇಕಾಗತ್ತೆ. ಮತ್ತು ನಿಮಗೆ ಡೇ ಟೈಮಲ್ಲಿ ವಾಮಿಟಿಂಗ್ ಆಗಿ ಅಥವಾ ಹಾರ್ಮೋನ್ ಚೇಂಜಸ್ಸಿಂದ ಏನಾದರೂ ತುಂಬ ಸುಸ್ತಾಗಿದ್ದರೆ ನೀವು ಮಧ್ಯಾಹ್ನ ಹೊತ್ತು ಕೂಡ ಸ್ವಲ್ಪ ಹೊತ್ತು ನೀವು ರೆಸ್ಟ್ ಕೂಡ ತಗೊಳ್ಬೋದು. ಹಾಗಂತ ಯಾವಾಗಲೂ ರೆಸ್ಟ್ ಮಾಡ್ಕೊಂಡಿರೋದು ಕೂಡ ಒಳ್ಳೆಯದಲ್ಲ. ಒಂದು ವೇಳೆ ನಿಮಗೆ ಡಾಕ್ಟ್ರ್ ಏನಾದರೂ ಬೆಡ್ ರೆಸ್ಟ್ ಹೇಳಿದರೆ ನೀವು ಅದನ್ನು ಫಾಲೋ ಮಾಡ್ಬೋದು. ಒಂದು ವೇಳೆ ಹೇಳಿಲ್ಲ ಅಂತ ಹೇಳಿದರೆ ನಿಮ್ಮ ಕಂಡೀಷನ್ ನೋಡಿ ನಿಮಗೆ ಹೇಳ್ತಾರೆ, ನೀವು ಬೆಡ್ ರೆಸ್ಟ್ ತೊಗೊಳ್ಬೇಕಾ ಬೇಡ ಅಂತ ಕೂಡ ಹೇಳ್ತಾರೆ. ನಿಮಗೆ ಒಂದು ವೇಳೆ ಹೇಳಿದರೆ ನೀವು ಮಾಡ್ಬೋದು, ಹೇಳಿಲ್ಲ ಅಂತ ಹೇಳಿದರೆ ನಾರ್ಮಲಾಗಿ ನೀವು ನಿಮ್ಮ ಮನೆ ಕೆಲಸ ಕೂಡ ಮಾಡ್ಬೋದು, ಅಥವಾ ನಿಮ್ಮ ಡೈಲಿ ರೋಟೀನ್ ನೀವೇನು ಮಾಡ್ತೀರಾ ಆ ಕೆಲಸಗಳನ್ನು ಕೂಡ ನೀವು ಮಾಡ್ಬೋದು. ಹೆವಿಯಾದ ವಸ್ತುಗಳನ್ನು ಎತ್ತುವುದು, ಹೆವಿ ಕೆಲಸ ಮಾಡುವುದು, ಜಾಸ್ತಿ ಹೊತ್ತು ನಿಂತ್ಕೊಂಡೇ ಕೆಲಸ ಮಾಡುವಂಥದ್ದು, ಅಥವಾ ಮೆಟ್ಟಿಲುಗಳನ್ನು ತುಂಬ ಸರಿ ಹತ್ತಿ ಇಳಿಯುವಂಥದ್ದು, ಬಗ್ಗಿ ಕೆಲಸ ಮಾಡುವುದನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಸಂಜೆ ಹೊತ್ತು ವಾಕ್ ಹೋಗುವುದನ್ನು ಕೂಡ ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಕಾಫಿಯನ್ನು ಆದಷ್ಟು ಅವಾಯ್ಡ್ ಮಾಡಿ. ಇದರ ಜೊತೆಗೆ ನೀವು ಫುಡ್ಡಲ್ಲಿ ಮೊಟ್ಟೆನ ದಿನ ಚೆನ್ನಾಗಿ ಬೇಯಿಸಿ ನೀವು ತಿನ್ಬೋದು. ದಾಳಿಂಬೆ, ಆರೆಂಜು, ಅವಕಾಡೋ, ಬೆರೀಸ್, ಅದರಲ್ಲಿ ಬ್ಲೂಬೆರೀಸು, ಸ್ಟ್ರಾಬೆರೀಸು ಅವುಗಳನ್ನು ಕೂಡ ನೀವು ತಿನ್ಬೋದು. ಹಸಿರು ತರಕಾರಿಗಳು, ಆ್ಯಪಲ್ಲು, ಕ್ಯಾರೆಟು, ಸೌತೆಕಾಯಿ, ಡ್ರೈ ಫ್ರೂಟ್ಸಲ್ಲಿ ವಾಲ್ನಟ್ಸು ಮತ್ತು ಆಲ್ಮಂಡ್ಸ್ ಅಂದರೆ ಬಾದಾಮಿ, ರಾತ್ರಿ ಅಂದರೆ ಸ್ವಲ್ಪ ನೆನೆಸಿಟ್ಟು ಬೆಳಿಗ್ಗೆ ನೀವು ತಿನ್ಬೋದು. ಜಾಸ್ತಿ ತಿನ್ನಲಿಕ್ಕಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ತಿನ್ಬೋದು. ಇದರ ಜೊತೆಗೆ ಒಣ ದ್ರಾಕ್ಷಿನೂ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ನೀವು ತಿನ್ಬೋದು. ಒಣ ದ್ರಾಕ್ಷಿನೂ ಕೂಡ ಜಾಸ್ತಿ ತಿನ್ನಲಿಕ್ಕಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಕೂಡ ನೀವು ತಿನ್ಬೋದು. ಹೀಟಿನ ಪದಾರ್ಥಗಳನ್ನು ಆದಷ್ಟು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಲೈಕ್ ಅನಾನಸ್, ಪಪ್ಪಾಯ ಆಗಲಿ, ತುಂಬ ಚಿಕನ್ ತಿನ್ನುವುದನ್ನು ಕೂಡ ನೀವು ಅವಾಯ್ಡ್ ಮಾಡಬೇಕು. ಇದರ ಜೊತೆಗೆ ಜಂಕ್ ಫುಡ್, ಆಯಿಲಿ ಫುಡ್ಡು ಅಥವಾ ತುಂಬ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಕೂಡ ಸೇವಿಸಬಾರ್ದು. ಲಾಂಗ್ ಜರ್ನಿನ ಕೂಡ ನೀವು ಅವಾಯ್ಡ್ ಮಾಡ್ಬೋದು. ಆದಷ್ಟು ನೀವು ಲಾಂಗ್ ಜರ್ನಿ ಹೋಗೋದನ್ನು ಕೂಡ ಕಡಿಮೆ ಮಾಡೋದು ಒಳ್ಳೆಯದು. ಇವಾಗ ಯಾವೆಲ್ಲ ಡೇಂಜರಸ್ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಂಡಾಗ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ಅಂತ ನೋಡೋದಾದರೆ, ನಿಮಗೆ ಒಂದು ವೇಳೆ ತುಂಬಾ ವಾಮಿಟಿಂಗ್ ಆಗ್ತಾಯಿದ್ರೆ ಅಥವಾ ನಿಮಗೆ ಬ್ಲೀಡಿಂಗ್ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ,
ಕೆಲವರಿಗೆ ಗರ್ಭ ನಿಲ್ಲುವ ಸಂದರ್ಭದಲ್ಲೂ ಕೂಡ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ. ಅದನ್ನು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಅಥವಾ 1 ಅಥವಾ 2 ಡ್ರಾಪ್ಸ್ ಕಾಣಿಸ್ಕೊಳ್ಳುತ್ತೆ. 1ರಿಂದ 2 ದಿನ ಇದ್ದು ಅದು ಸ್ಟಾಪ್ ಆಗುತ್ತೆ. ಬ್ಲೀಡಿಂಗ್ ಥರ ಕಾಣಿಸ್ಕೊಳ್ಳೋದಿಲ್ಲ, ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಳುತ್ತೆ. ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂದರೆ ಏನು, ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ, ಯಾವಾಗ ಕಾಣಿಸ್ಕೊಳ್ಳುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ಹಿಂದಿನ ವೀಡಿಯೋದಲ್ಲಿ ನಾನು ಮಾಡಿದ್ದೇನೆ. ಅದರ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಈವನ್ ಆ ಥರ ಬ್ಲೀಡಿಂಗ್ ಕಾಣಿಸ್ಕೊಂಡ್ರೂ ಅಥವಾ ಸ್ಪಾಟಿಂಗ್ ಥರ ಕಾಣಿಸ್ಕೊಂಡ್ರೂ ನೀವು ನೆಗ್ಲೆಕ್ಟ್ ಮಾಡೋಕ್ಕಿಲ್ಲ. ಡಾಕ್ಟರ್ ನೀವು ಅಗತ್ಯವಾಗಿ ಕಾಣಬೇಕಾಗತ್ತೆ. ಯಾಕಂತ ಹೇಳಿದರೆ ಯಾವ ಕಾರಣಕ್ಕೆ ಈ ರೀತಿ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ಹೇಳಿ ಯಾರಿಂದಲೂ ಅಂದಾಜು ಮಾಡಿ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ತುಂಬ ಹೊಟ್ಟೆ ನೋವು ಏನಾದರೂ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ ಲೈಟಾಗಿ ನಿಮಗೆ ಕೆಳ ಹೊಟ್ಟೆಯಲ್ಲಿ ಸೆಳೆತದ ರೀತಿಯಲ್ಲಿ ಕಾಣಿಸ್ಕೊಳ್ಬೋದು, ಅದು ನಾರ್ಮಲ್ ಆಗಿರುತ್ತೆ. ಒಂದು ವೇಳೆ ತುಂಬಾ ನಿಮಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ ಅದರ ಜೊತೆಗೆ ನಿಮಗೆ ಭುಜದ ಹತ್ರ ತುಂಬ ಪೇಯ್ನ್ ಅಂದರೆ ಶೋಲ್ಡರ್ ಟಿಪ್ ಪೇಯ್ನ್ ಏನಾದರೂ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ, ಇದರ ಜೊತೆಗೆ ನಿಮ್ಮ ವೈಟ್ ಡಿಸ್ಚಾರ್ಜಲ್ಲಿ ಬ್ಲಡ್ ಮಿಕ್ಸ್ಡ್ ಆಗಿ ಏನಾದರೂ ಹೋಗ್ತಾ ಇದ್ದರೆ, ಅಥವಾ ಸ್ಮೆಲ್ಲು, ಇಚ್ಚಿಂಗು, ರೆಡ್ನೆಸ್ಸು, ಇದರ ಜೊತೆಗೆ ನಿಮಗೆ ಜ್ವರ ಬರುವಂಥ ಫೀಲ್ ಏನಾದರೂ ಆಗ್ತಾ ಇದೆ ಅಂತ ಹೇಳಿದರೆ, ಕಣ್ಣು ಏನಾದರೂ ಮಂಜು ಮಂಜಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದರೆ, ಯಾವ ಸಂದರ್ಭನೂ ನೋಡದೆ ನೀವು ಡಾಕ್ಟ್ರನ್ನ ಅಗತ್ಯವಾಗಿ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಇದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ನೀವು ಪಡಿಲೇಬೇಕಾಗತ್ತೆ. ಯಾಕಂತ ಹೇಳಿದರೆ ಕೆಲವರಿಗೆ ಇನ್ ರೇರ್ ಕಂಡೀಷನಲ್ಲಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗುವ ಸಂದರ್ಭಗಳಿವೆ. ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ನಿಮ್ಮ ಒಂದು ಭ್ರೂಣ ಗರ್ಭನಾಳದಲ್ಲೇ ಫಲೀಕರಣ ಆಗುತ್ತಲ್ಲ, ಆ ಫಲೀಕರಣದ ಭ್ರೂಣ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಂಡು ನಂತರ 9 ತಿಂಗಳು ತನಕ ನಾರ್ಮಲಾಗಿ ಅಲ್ಲೇ ಬೆಳಿಬೇಕು. ಇದು ನಾರ್ಮಲ್ ಪ್ರೋಸೆಸ್ ಆಗಿರುತ್ತೆ. ಆದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಲ್ಲಿ ಫಲೀಕರಣವಾದ ಭ್ರೂಣ ನಿಮ್ಮ ಗರ್ಭನಾಳದಲ್ಲೇ ಬೆಳೆದು ಅಲ್ಲೇ ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಫೈನ್ ಡೇ ಅಲ್ಲಿ ಬೆಳಿಲಿಕ್ಕೆ ಜಾಗ ಸಾಕಾಗದೆ ಅದು ಬ್ಲಾಸ್ಟ್ ಆಗುತ್ತೆ. ಯಾವಾಗ ಅದು ಬ್ಲಾಸ್ಟ್ ಆಗುತ್ತೆ ನಿಮ್ಮ ಜೀವಕ್ಕೆ ಅಪಾಯವನ್ನುಂಟು ಮಾಡುತ್ತೆ. ಹಾಗಾಗಿ ನಿಮ್ಮ ಲಕ್ಷಣಗಳಲ್ಲಿ ಅರ್ಲಿಯಾಗಿ ಏನಾದರೂ ಈ ರೀತಿ ವ್ಯತ್ಯಾಸಗಳು ಕಂಡು ಬಂದಲ್ಲಿ, ಡೇಂಜರಸ್ ಸಿಂಪ್ಟಮ್ಸ್ಗಳು ಏನಾದರೂ ಕಾಣಿಸಿಕೊಂಡಲ್ಲಿ ಆದಷ್ಟು ಬೇಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಅವರು ನಿಮಗೆ ಟೆಸ್ಟ್ ಮಾಡಿ ಹೇಳ್ತಾರೆ. ಹಾಗಂತ ಹೇಳಿ ನೀವು ಒಂದು ವೇಳೆ ಕನ್ಸೀವ್ ಆದರೆ ನಿಮಗೂ ಕೂಡ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗುತ್ತೆ ಅಂತ ಹೇಳಿ ಅರ್ಥ ಅಲ್ಲ. ಕೆಲವರಿಗೆ ಇನ್ ರೇರ್ ಕಂಡೀಷನಲ್ಲಿ ಆಗುವಂತಹ ಸಂದರ್ಭಗಳಿವೆ. ಸೊ ಇದಕ್ಕಿಂತ ಮುಂಚೆ ಏನಾದರೂ ನಿಮಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದ್ದರೆ ನೀವು ಒಂದು ವೇಳೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನಂತರ ನೀವು ಪ್ಲ್ಯಾನ್ ಮಾಡೋದು ತುಂಬಾ ಒಳ್ಳೆಯದು. ಯಾಕಂತ ಹೇಳಿದರೆ ಈ ಒಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಎಷ್ಟು ಬೇಗ ನೀವು ಫೈಂಡ್ ಔಟ್ ಮಾಡ್ತೀರಾ ಅಷ್ಟು ಬೇಗ ಅದನ್ನು ರಿಮೂವ್ ಮಾಡಿದರೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ನಿಮ್ಮ ಟ್ಯೂಬ್ ಕೂಡ ರಿಮೂವ್ ಮಾಡೋದಿಲ್ಲ. ಈ ಒಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿಯನ್ನು ಯಾವುದೇ ಕಾರಣಕ್ಕೂ ಕಂಟಿನ್ಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದ ತಕ್ಷಣ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಮತ್ತು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಏನು, ಯಾವ ಕಾರಣಗಳಿಂದ ಅದು ಬರುತ್ತೆ, ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ಹಿಂದಿನ ವೀಡಿಯೋದಲ್ಲಿ ನಾನು ಮಾಡಿದ್ದೇನೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋದಲ್ಲಿ ತಾಯಿಯಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ನಿಮ್ಮ ಗರ್ಭದಲ್ಲಿ ಬೆಳೆಯುವ ಭ್ರೂಣದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.